Guys, today we can discuss the new chapter is occupational safety health practices and education, environmental education. ನಾವು ಇವತ್ತು ಹೊಸ ಒಂದು ಅಧ್ಯಾಯನ ಸ್ಟಡಿ ಮಾಡೋಣ. ಅದ್ಯಾವುದಂದರೆ ಸೇಫ್ಟಿ ಮತ್ತು ನಿಮ್ಮ ಹೆಲ್ತ್ ಪ್ರಾಕ್ಟೀಸ್ ಬಗ್ಗೆ ಈ ಒಂದು ಹೊಸ ಒಂದು ಅಧ್ಯಯನ ಇದೆ. ಅದರ ಬಗ್ಗೆ ನಾವಿತ್ತು ಡೀಟೇಲ್ಸ್ ಆಗಿ ಸ್ಟಡಿ. ಸೊ ಇನ್ ದಟ್ ಸ್ಟಾರ್ಟಿಂಗ್ ದಟ್ ಈಸ್ ಆಕ್ಯುಪೇಷನಲ್ ಸೇಫ್ಟಿ ವಿಲ್ ಬಿ ಆಕರ್. ಮೊದಲನೇದಾಗಿ ನಮಗೆ ವೃತ್ತಿಯಲ್ಲಿ ನಾವು ಯಾವ ಥರನಾದ ಸೇಫ್ ಆಗಿ ಪ್ರಾಕ್ಟೀಸನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ನಾವಿತ್ತು ಸ್ಟಡಿ ಮಾಡೋಣ. ಸೊ occupational safety is an area concerned with protecting the safety, health and welfare of people engaged in co-workers, employees, etc. ನೀವು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಮೊದಲು ನಿಮ್ಮ ಸೇಫ್ಟಿ ಬಗ್ಗೆ ಆ ಕಂಪನಿಯವರು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಬಿಕಾಸ್ ಎಂಪ್ಲಾಯೀಸ್ ಆರ್ ದಿ ಮೇನ್ ರಿಸೋರ್ಸಸ್ ಆಫ್ ದಿ ಇಂಡಸ್ಟ್ರಿ. ಕೆಲಸಗಾರರು ಒಂದು ಇಂಡಸ್ಟ್ರಿಯ ಸಂಪನ್ಮೂಲಗಳಾಗಿದ್ದಾರೆ. ಆದ್ದರಿಂದ ಮೊದಲನೇದಾಗಿ ಇಂಡಸ್ಟ್ರಿನವರು ವರ್ಕರ್ಸ್ ಸೇಫ್ಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಅದರ ಸಲುವಾಗಿ ಫಸ್ಟ್ ಆಕ್ಯುಪೇಷನಲ್ ಸೇಫ್ಟಿಯಲ್ಲಿ ಬರುತ್ತೆ. ನೀವು ಯಾವುದೇ ಅಂತ ಕೆಲಸ ಮಾಡಿ ಇಂಡಸ್ಟ್ರಿಯಲ್ಲಿ ರಿಲೇಟೆಡ್ ಟು ಮಷೀನ್ಸ್, ರಿಲೇಟೆಡ್ ಟು ಫ್ಯಾಕ್ಟ್ರೀಸ್ ಆರ್ ಎಕ್ಸೆಟ್ರಾ, ಯಾವುದೇ ಥರ ನೀವು ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದ್ದರೆ ಸೆಲ್ಫ್ ಸೇಫ್ಟಿ ಬಗ್ಗೆ ನೀವು ಮೊದಲೇ ಅಂತ ಕೇರ್ ತಗೋಬೇಕಾಗುತ್ತೆ. ಯಾಕಂದರೆ ಸೇಫ್ಟಿ ಆಗಿದ್ದರೆ ನೀವು ಸೇಫ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಸೇಫ್ ಆಗಿರುತ್ತೆ. ಇಫ್ ಯು ಆರ್ ನಾಟ್ ಸೇಫ್ ದೆನ್ ಯುವರ್ ಫ್ಯಾಮಿಲಿ ವಿಲ್ ಸಫರ್. ಸೊ ಆದ್ದರಿಂದ ಫಸ್ಟು ನಿಮ್ಮ ಸೇಫ್ಟಿ ಬಗ್ಗೆ ನೀವು ಇಲ್ಲಿ ಸ್ಟಡಿ ಮಾಡಬೇಕು. ಎಷ್ಟು ನೀವು ಸೇಫ್ಟಿ ಬಗ್ಗೆ ಕೇರ್ ತಗೋತೀರೋ, ಪರ್ಸನಲ್ ಸೇಫ್ಟಿ ಬಗ್ಗೆ ಕೇರ್ ತಗೋತೀರೋ ಅಷ್ಟು ನಿಮಗೆ ಬೆನಿಫಿಟ್ ಆಗಿ ಅಪ್ರೋಚಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ occupational ಸೇಫ್ಟಿ ಹ್ಯಾಸ್ ಬಿನ್ ಗಿವನ್. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಮಷಿನ್ ಮೇಲೆ ವರ್ಕ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಲೇತ್ ಮಷಿನ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಕೇರ್ ತಗೋಬೇಕಾದ್ರೆ ಫಸ್ಟು ನಿಮ್ಮ ಕೈಗಳ ಬಗ್ಗೆ. ಫಾರ್ ಯುವರ್ ಹ್ಯಾಂಡ್ಸ್ ಯು ಹ್ಯಾವ್ ಟೇಕ್ ಕೇರ್ ಅಬೌಟ್ ಯುವರ್ ಹ್ಯಾಂಡ್ಸ್ ಫಸ್ಟ್. ಬಿಕಾಸ್ ಈ ಒಂದು ಕೈಗಳು ಮಷೀನ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಇರುತ್ತೆ. ನೀವು ಕೈಗಳಿಗೆ ಗ್ಲೌಸ್ ಹಾಕೋದೇ ಇದ್ದರೆ ಅಥವಾ ಪ್ರೊಟೆಕ್ಟಿವ್ ಕವರ್ಸ್ ಹಾಕೋದೇ ಇದ್ದರೆ ನಿಮ್ಮ ಕೈಗಳು ಕಟ್ಟಾಗ್ಬೋದು, ನಿಮ್ಮ ಬೆರಳುಗಳು ಕಟ್ಟಾಗ್ಬೋದು, ಅಥವಾ ನಿಮ್ಮ ಪೂರ್ತಿ ಈ ಒಂದು ಕೈಲಿ ವರ್ಕ್ ಏನಿದೆ ಆ ಪೂರ್ತಿ ಸ್ಟಾಪ್. ಸೊ ಆದ್ದರಿಂದ ಫಸ್ಟ್ ನೀವು ಪರ್ಸ್ನಲ್ ಸೇಫ್ಟಿ ಬಗ್ಗೆ ತೆಗೆದುಕೊಳ್ಳಿ ಕಾನ್ಸಂಟ್ರೇಷನ್ ಮೇನ್. ದೆನ್ ಪ್ರೊಟೆಕ್ಟಿವ್ ಅಬೌಟ್ ಯುವರ್ ಬಾಡಿ, ಪ್ರೊಟೆಕ್ಟಿವ್ ಕವರ್ಸ್ಗಳನ್ನ ಬಾಡಿ ಪ್ರೊಟೆಕ್ಟಿವ್ ಕವರ್ಗಳನ್ನ ಹಾಕೋಬೇಕು. ಯಾಕಂದರೆ ಸಡನ್ನಾಗಿ ಲೇತ್ ಮಿಷಿನ್ಗೆ ಅಲ್ಲಿರ್ತಕ್ಕಂಥ ಒಂದು ಚಿಪ್ಸು ನಿಮ್ಮ ಕಣ್ಣಿಗೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ಬೋದು, ನಿಮ್ಮ ಬಾಡಿಗೆ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನೀವು ಪ್ರೊಟೆಕ್ಟಿವ್ ಕವರ್ ಹಾಕೋತಾ ಇದ್ದರೆ ನಿಮ್ಮ ಬಾಡಿ ಅಫೆಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೀರಿಯಸ್ ಡ್ಯಾಮೇಜಸ್ ವಿಲ್ ಆಗ್ಬೋದು. ಸೊ ಅದರ ಸಲುವಾಗಿ ಫಸ್ಟ್ ನಿಮ್ಮ ಸೇಫ್ಟಿ ಬಗ್ಗೆ ನೀವು ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು. ಆಕ್ಯುಪೇಷನಲ್ ಇಲ್ಲಿ ವೃತ್ತಿ ಇರುತ್ತೆ. ನಿಮ್ಮ ವೃತ್ತಿ ನಿಮ್ಮ ಎಷ್ಟು ಸೇಫ್ಟಿ ಆಗಿರ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಆಗಿ ಅಪ್ರೋಚಸ್ ಆಗುತ್ತೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವರ್ಕ್ ಸ್ಪೇಸ್ ಸೇಫ್ಟಿ. ವರ್ಕ್ ಸ್ಪೇಸ್ ನೀವು ಕೆಲಸ ಮಾಡ್ತಕ್ಕಂಥ ಜಾಗದ ಒಂದು ಪ್ರಾಮುಖ್ಯತೆ ಸೇಫ್ಟಿ ಕೊಡಬೇಕಾಗುತ್ತೆ. ಸೊ ನೀವು ಯಾವುದೇ ಒಂದು ಇಂಡಸ್ಟ್ರಿಗಳಿಗೆ ವರ್ಕ್ ಮಾಡ್ತಾ ಇದ್ರಲ್ಲಿ ಡಿಫ್ರೆಂಟ್ ಸ್ಪೇಸಸ್ ಇರುತ್ತೆ. ಎಕ್ಸಾಂಪಲ್ಸ್ ಮಷಿನ್ ಸ್ಪೇಸ್ ಇರುತ್ತೆ, ನೆಕ್ಸ್ಟ್ ಅಸೆಂಬ್ಲಿ ಸ್ಪೇಸ್ ಇರುತ್ತೆ, ನೆಕ್ಸ್ಟ್ ಅದಾದ ತಕ್ಷಣ ಸ್ಟೋರೇಜ್ ಸ್ಪೇಸ್ ಇರುತ್ತೆ, ನೆಕ್ಸ್ಟ್ ಟೂಲ್ಸ್ ಸ್ಪೇಸ್ ಇರುತ್ತೆ. ಸೊ ನೀವು ಫಸ್ಟ್ ಆ ಒಂದು ಸ್ಪೇಸ್ಗಳಲ್ಲಿ ಎಂಟ್ರಿ ಆಗೋಕ್ಕಿಂತ ಮೊದಲು ಅಲ್ಲಿ ಏನೇನು ಸೇಫ್ಟೀಸ್ ಇದನ್ನು ಚೆಕ್ ಮಾಡ್ಬೇಕು. ಪರ್ಸನಲ್ ಸೇಫ್ಟೀಸ್ ನೋಡ್ಕೊಂಡು, ಮಷಿನ್ಸ್ ರಿಲೇಟೆಡ್ ಸೇಫ್ಟಿ ಅದಾವ ನೋಡ್ಬೇಕು, ಟೂಲ್ಸ್ ರಿಲೇಟೆಡ್ ಸೇಫ್ಟೀಸ್ ಅದಾವು ಚೆಕ್ ಮಾಡಬೇಕು. ಇಫ್ ಯು ಆರ್ ನಾಟ್ ಚೆಕ್ ಬಿಗಿನಿಂಗ್ಲಿ, ಸೊ ಯು ಕೆನಾಟ್ ಎಂಟರ್ ಇನ್ ಟು ದ ಸ್ಪೇಸ್. That space has been already stopped.
because of the safety conditions. So the workspace safety has been given with the diagram. ಇಲ್ಲಿ ಒಂದು diagram ನ ನಾವು ಶೋ ಮಾಡಿ ತೋರಿಸ್ತಾರೆ ನೋಡಿ. ಫಸ್ಟ್ they are given the people because safety is related to people. First one is value based safety. ಯಾವ ಒಂದು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಕೇರ್, ಮೋಟಿವೇಶನ್, ಆಟಿಟ್ಯೂಡ್ಸ್. ಫಸ್ಟ್ ನಿಮ್ಮಲ್ಲಿ ಕೇರ್ ತಗೊಳ್ಳಿ. ವ್ಯಾಲ್ಯೂ ಬೇಸ್ಡ್ ಮೌಲ್ಯ ಆಧಾರಿತ ಒಂದು ಸೇಫ್ಟಿ. ಎರಡನೇದು ಮೋಟಿವೇಶನ್. ಯಾವ ಟೈಪ್ ಮೋಟಿವೇಶನ್? ಫಸ್ಟ್ ನಿಮ್ಮ ಎಂಪ್ಲಾಯೀಸ್ ಒಳಗೆ ಆ ಒಂದು ಸ್ಪೇಸ್ ಒಳಗೆ ಎಂಟರ್ ಆಗೋದ್ರಿಂದ ಮೊದಲು ನಿಮ್ಮವರಿಗೆ ಗೈಡೆನ್ಸ್ ಕೊಟ್ಟಿರಬೇಕು. ಗೈಡೆನ್ಸ್ ನೀವು ಮಾಡಿರಬೇಕು. ಫಸ್ಟ್ ನೀವು ಯಾವುದು ಗೈಡ್ them properly about the safety. That is, you should blow the hand gloves. You should follow the guidelines of safeties, etc. ನೀವು ಮೊದಲೇ ಅವರಿಗೆ ಹೇಳಬೇಕು ವರ್ಗರ್ಸಿಗೆ. ನೀವು ಕೈ ಅಥವಾ ಕಾಲು ಅಥವಾ ಎದೆ ಭಾಗ ಅವಕ್ಕರದೆಲ್ಲ ಸೇಫ್ಟಿ ಒಂದು ಇನ್ಸ್ಟ್ರೂಮೆಂಟ್ಸ್ ನೀವು ಹಾಕೊಂಡಿರಬೇಕು, ಸ್ಪೆಕ್ಸ್ ಹಾಕೊಂಡಿರಬೇಕು, ಹೆಲ್ಮೆಟ್ ಹಾಕೊಂಡಿರಬೇಕು. ಈ ಟೈಪ್ ನೀವು ಅವರಿಗೆ ಮೋಟಿವೇಟ್ ಮಾಡಬೇಕು. ಯಾಕಂದರೆ ನಿಮ್ಮ ವರ್ಕರ್ಸ್ಗೆ ಫಸ್ಟ್ ನೀವು ಸೇಫ್ಟಿ ರಿಲೇಟೆಡ್ ಗೈಡ್ಲೈನ್ಸ್ ಕೊಟ್ಟು ಅವ್ರನ್ನ ನೆಕ್ಸ್ಟ್ ವರ್ಕಿಗೆ ಅಲೋಟ್ ಮಾಡ್ಕೊಂಡು ಹೋಗಬೇಕು. ಥರ್ಡ್ ಒನ್ ಆ್ಯಟಿಟ್ಯೂಡ್ಸ್. ಅವರ ಒಂದು ಆ್ಯಟಿಟ್ಯೂಡ್ ಬಗ್ಗೆ ನೀವು ಚೆಕ್ ಮಾಡ್ತಾ ಇರಬೇಕು ಇಲ್ಲಿ ಈ ಒಂದು ವರ್ಕ್ ಸ್ಪೇಸಲ್ಲಿ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿಗಳು ತಮ್ಮದೇ ಆದಂಥ ಆ್ಯಟಿಟ್ಯೂಡ್ಸ್ ಹೊಂದಿರ್ತಾರೆ, ಅವ್ರದ್ದೇ ಆದಂಥದ್ದು ನಡತೆಗಳಿರುತ್ತೆ. ಸೊ ಯು ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಅವಾಯ್ಡ್ ದ್ಯಾಟ್ ಆ್ಯಟಿಟ್ಯೂಡ್ಸ್ ಫಸ್ಟ್ಲಿ, ಬಿಕಾಸ್ ನೆಗೆಟಿವ್ ಆ್ಯಟಿಟ್ಯೂಡ್ಸ್ ವಿಲ್ ಕಾಸಸ್ more effect or more dangerous to the industries. ಒಬ್ಬೊಬ್ಬರ ಕೆಟ್ಟ ನಡತೆಗಳು ಇಂಡಸ್ಟ್ರೀಸಲ್ಲಿ ಒಂದು ದೊಡ್ಡ ಮಟ್ಟದ ಹಾನಿಯನ್ನು ತುಂಬುತ್ತಾ ಹೋಗ್ತವೆ. ಸೊ ಅದರಿಂದ ಅಂಥ ಒಂದು ಆ್ಯಕ್ಟಿವ್ಸ್ಗಳನ್ನ ನೀವು ಫಸ್ಟ್ ಬಿಗಿನಿಂಗಲ್ಲಿ ನೀವು ತೆಗೆದುಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಸೇಫ್ಟಿ ಒಂದು ಮೆಜರ್ಸನ್ನು ಯೂಸ್ ಮಾಡ್ತಾ ಇರಬಹುದು, ಸಿಕ್ಕಾಪಟ್ಟೆ ಬೇಕಾಬಿಟ್ಟಿಯಾಗಿ ಓಡಾಡ್ತಕ್ಕಂಥ ಎಲ್ಲಿ ಬೇಕಂತ ಯಾವ ಮಷಿನ್ ಬೇಕಾದ್ರೆ ಆ ಮಷಿನ್ ಬಿಟ್ಟೋದು, ಯಾವ ಮಷಿನ್ ಬೇಕಾದ್ರೆ ಆ ಮಷಿನ್ ಸ್ಟಾರ್ಟ್ ಮಾಡೋದು, ಇಂಥ ಒಂದು ಆ್ಯಟಿಟ್ಯೂಡ್ಸ್ಗಳು ಇಲ್ಲಿ ಫಸ್ಟು ತೆಗೆದುಹಾಕ್ಸಬೇಕು. ದಟ್ ಈಸ್ ವ್ಯಾಲ್ಯೂ ಬೇಸ್ಡ್. ಸೆಕೆಂಡ್ ಒನ್ ರಿಸ್ಕ್ ಬೇಸ್ಡ್ ರಿಲೇಟೆಡ್ ಟು ಸೇಫ್ಟಿ. ಇಲ್ಲಿ ನೀವು ಪೀಪಲ್ಸ್ಗೆ, ನಿಮ್ಮ ಎಂಪ್ಲಾಯ್ಸ್ಗೆ ರಿಸ್ಕ್ ಬೇಸ್ಡ್ ಸ್ಪೇಸ್ ಬಗ್ಗೆ ಅಥವಾ ರಿಸ್ಕ್ ಬೇಸ್ಡ್ ಸೇಫ್ಟೀಸ್ ಬಗ್ಗೆ ನೀವು ಆಲ್ರೆಡಿ ಅವರಿಗೆ ಅಪ್ರೋಚಸ್ ಮಾಡಿ. ದಟ್ ಈಸ್ ಅಥವಾ ದೇ ಆರ್ ಫಸ್ಟ್ ಒನ್ ಕಾಂಪಿಟೆನ್ಸ್, ಅವೇರ್ನೆಸ್, ಬಿಹೇವಿಯರ್. ನೀವು ಅವರಿಗೆ ಫಸ್ಟು ಈ ಮೂರರ ಬಗ್ಗೆ ಅವರಿಗೆ ಹೇಳಿಕೊಡಬೇಕಾಗುತ್ತೆ. ಇಲ್ಲಿ ಈ ಬರೋದು ವರ್ಕ್ ಸ್ಪೇಸ್ ಸೇಫ್ಟಿ, ಬಿಕಾಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅವರಿಗೆ ಫಸ್ಟ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಕಾಂಪಿಟೆನ್ಸ್ ಬಗ್ಗೆ ನೀವು ಅವರಿಗೆ ಸೇಫ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡಬೇಕು. ನೆಕ್ಸ್ಟ್ ಬಿಹೇವಿಯರ್, ಅವರ ಬಿಹೇವಿಯರ್ ಬಗ್ಗೆ ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಮಾಡ್ತಾ ಇರಬೇಕು. ಪ್ರತಿಯೊಂದು ವರ್ಕ್ ನಿಮ್ಮಲ್ಲಿ ಮಾನಿಟರ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ನಿಮಗೆ ಅದು ಮೇಜರ್ ಗೋಲ್ ಕೊಡ್ತಾ ಇದೆ. ಸೊ ದ್ಯಾಟ್ಸ್ ವೈ ದಿಸ್ ವರ್ಕ್ ಸ್ಪೇಸ್ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಇಂಡಸ್ಟ್ರಿಗೆ ಹೋಗಿ, ಸೊ ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೆ ಪ್ರತಿಯೊಂದು ಸೇಫ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಗೈಡೆನ್ಸಲ್ಲಿ ಹಾಕಿರ್ತಾ ಇರ್ತಾರೆ. ಯಾಕಂದರೆ ಹೊಸದಾಗಿ ಯಾರೋ ಒಬ್ಬರು ಎಂಟ್ರ್ ಆದರೆ ಆ ಸ್ಪೇಸಿಗೆ ಅಥವಾ ಹೊಸದಾಗಿ ಯಾವುದೋ ಒಬ್ಬರು ಎಂಪ್ಲಾಯೀಸ್ ಬಂದರೆ ಅವರು ಫಸ್ಟ್ ಆ ಗೈಡೆನ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಅ ಸ್ಮಾಲ್ ಮಿಸ್ಟೇಕ್ ಆಫ್ ದಿ ಪರ್ಟಿಕ್ಯುಲರ್ ಎಂಪ್ಲಾಯ್ ವಿಲ್ ಕಾಸ್ ಮೋರ್ ಡೇಂಜರಸ್ ಟು ದಿ ಇಂಡಸ್ಟ್ರಿ ಹ್ಯಾಪನ್ಸ್. ಸೊ ದ್ಯಾಟ್ all the employees should follow this occupational safety and health practices in the industry standards. Take down the notes. Friends, after the workspace safety, the next concept will be occupational health. ವೃತ್ತಿಯಲ್ಲಿ ಆರೋಗ್ಯವನ್ನು ನೀವು ಹೇಗೆ ಕಾಪಾಡಬೇಕು. So, health at work is also called occupational health. ನೀವು ಕೆಲಸ ಮಾಡುವಂಥ ಒಂದು ಜಾಗದಲ್ಲಿ ನೀವು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಅದಕ್ಕೆ ನಾವು ಹೇಳ್ತೀವಿ ವೃತ್ತಿಯಲ್ಲಿ ಆರೋಗ್ಯ ಅಂತೇಳಿ ಕರಿತೀವಿ. ದಿಸ್ ಇಸ್ ಬಿಲಾಂಗ್ಸ್ ಟು ದಿ ಪರ್ಸನಲ್ ಸೇಫ್ಟಿ ಆಫ್ ದಿ ವರ್ಕರ್ಸ್ ಇನ್ ಡೇ ಟು ಡೇ ಲೈಫ್.
ಪ್ರತಿದಿನದ ಕೆಲಸದಲ್ಲಿ ಒಬ್ಬ ಕೆಲಸಗಾರ ತನ್ನ ವೃತ್ತಿಯಲ್ಲಿ ಆರೋಗ್ಯವನ್ನು ಏನು ಕಾಪಾಡ್ಕೊತಾನೆ ಅದಕ್ಕೆ ನಾವು ಅಂತೀವಿ ಆಕ್ಯುಪೇಷನಲ್ ಹೆಲ್ತ್. ಸೊ ದಿಸ್ ಆಕ್ಯುಪೇಷನಲ್ ಹೆಲ್ತ್ ಹ್ಯಾಸ್ given by the diagram, that is wellness at work. ಈ ಒಂದು ಚಿತ್ರಪಟವನ್ನು ನೀವು ಎಲ್ಲ ಇಂಡಸ್ಟ್ರಿಯಲ್ಲಿ ನೋಡಿರ್ತೀರಿ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಒಂದು ಗೋಡೆ ಮೇಲೆ ಈ ಒಂದು ಡಯಾಗ್ರಾಮ್ಸ್ ಹಾಕಿರ್ತಾರೆ, ಈ ಒಂದು ಚಿತ್ರಪಟವನ್ನು ಹಾಕಿರ್ತಾರೆ. ದಿಸ್ ಇಸ್ wellness at work. So this is going to be a guidance, a important guidance to the workers happens. ಪ್ರತಿಯೊಂದು ವರ್ಕರ್ಸ್ಗೆ ಈ ಒಂದು ಚಿತ್ರಪಟ ಗೈಡೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಆಕ್ಯುಪೇಷನಲ್ ಹೆಲ್ತ್ ಹ್ಯಾಸ್ ಬೀನ್ ಗಿವನ್ ಬೈ ದಿಸ್ ಆಬ್ಜೆಕ್ಟಿವ್ಸ್. ಈ ಒಂದು ಆಕ್ಯುಪೇಷನಲ್ ಹೆಲ್ತ್ ಅನ್ನ ಸಮ್ ಆಬ್ಜೆಕ್ಟಿವ್ಸ್ ಅಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ದ ಫಸ್ಟ್ ಒನ್ ವಿಲ್ ಬಿ the maintenance and promotion of workers health and working capacity. ಮೊದಲನೇ ಆಬ್ಜೆಕ್ಟಿವ್ ಏನು ಹೇಳ್ತಿದ್ರೆ ಫಸ್ಟ್ ಮೇಂಟೆನೆನ್ಸ್. ಈ ಮೊದಲು ಮೇಂಟೆನ್ಸ್ ಮಾಡಬೇಕು. ಎದರಿಂದ? ಫಸ್ಟ್ ನಿಮ್ಮ ಒಂದು ವರ್ಕ್ ಸ್ಪೇಸನ್ನು, ನೀವೇನು ಕೆಲಸ ಮಾಡ್ತಕ್ಕಂಥ ಒಂದು ಜಾಗ ಇದೆ, ಫಸ್ಟ್ ನೀವು ಅದರ ಮೇಂಟೆನೆನ್ಸ್ ಮಾಡಬೇಕು. ದಟ್ ಈಸ್ ಹೀಟ್, ವೆಂಟಿಲೇಷನ್, ಲೈಟ್ಸ್, ವಾಟರ್ ಎಕ್ಸೆಟ್ರಾ. ಯಾವ ಒಂದು ಸಿಂಪಲ್ ರಿಸೋರ್ಸಸ್ ಇದೆ ನೀವು ಅದರ ಮೇಂಟೆನೆನ್ಸ್ನ ಫಸ್ಟ್ ಮಾಡ್ಕೋಬೇಕು. ಸೊ ನೀವು ಕೆಲಸ ಮಾಡತಕ್ಕಂಥ ಒಂದು ಜಾಗದಲ್ಲಿ ಸರಿಯಾಗಿ ಗಾಳಿ, ಬೆಳಕು, ನೀರು ಇಲ್ಲದೆ ಇದ್ದರೆ ಒಬ್ಬ ಒಂದು ಕೆಲಸಗಾರನಿಗೆ ಕೆಲಸ ಮಾಡಲು ಬಹಳ ಒಂದು ಸಂಕಟ. ಸೊ ಅದಕ್ಕೆ ಫಸ್ಟ್ ನೀವು ಆ ಒಂದು ಸ್ಪೇಸ್ ಮೇಂಟೆನೆನ್ಸ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಪ್ರಮೋಷನ್ ಆಫ್ ವರ್ಕರ್ಸ್ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕೆಪಾಸಿಟಿ. ಫಸ್ಟ್ ನೀವು ಆ ಒಂದು ವರ್ಕಿಂಗ್ ಕೆಪಾಸಿಟಿ ಎಷ್ಟಿದೆ ಚೆಕ್ ಮಾಡ್ಕೋಬೇಕು ಒಂದು ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್, ಸ್ಟ್ರೆಂತ್ ಆಫ್ 100 ಪೀಪಲ್, 100 ಎಂಪ್ಲಾಯೀಸ್, 50 ಎಂಪ್ಲಾಯೀಸ್ ಆರ್ ಮೋರ್ ದ್ಯಾನ್ 100 ಎಂಪ್ಲಾಯೀಸ್. ನೀವು ಸೆಲೆಕ್ಟ್ ಮಾಡಿದಂಥ ಏನೊಂದು ಸ್ಪೇಸ್ ಇದೆ ಆ ಒಂದು ವರ್ಕಿಂಗ್ ಕೆಪಾಸಿಟಿಯಲ್ಲಿ ನಾವು ಎಷ್ಟು ಎಂಪ್ಲಾಯೀಸಲ್ಲಿ ಆ್ಯಡ್ ಮಾಡ್ಕೋಬೋದು ಅಥವಾ ಎಷ್ಟು ಎಂಪ್ಲಾಯೀಸನ್ನು ನಾವಲ್ಲಿ ನಿಯೋಜನೆ ಮಾಡ್ಬೋದು, ಫಸ್ಟ್ ಅದನ್ನು ನಾವಲ್ಲಿ ತಿಳ್ಕೋಬೇಕು. ದೆನ್ ಪ್ರಮೋಷನ್ ಆಫ್ ವರ್ಕರ್ಸ್ ಹೆಲ್ತ್. ಫಸ್ಟ್ ನೀವು ಯಾವುದೇ ಒಬ್ಬ ಎಂಪ್ಲಾಯಿಗೆ ಹೆಲ್ತ್ ಕಂಡೀಷನ್ ಮೇಲೆ ಪ್ರಮೋಷನ್ಸನ್ನು ಕೊಡ್ಬೋದು. ಎಕ್ಸ್ಪೀರಿಯನ್ಸ್ ಪ್ಲಸ್ ಆ ಎಂಪ್ಲಾಯೀಸ್, ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಹೆಲ್ತ್, ಆ ಒಂದು ಹೆಲ್ತ್ ಕಂಡೀಷನ್ ಡಿಸೈಡ್ ಮಾಡಿ ನೀವು ಅವರ ಪ್ರಮೋಷನ್ಸನ್ನು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ನೋಡಿ, ಒಬ್ಬ ಕೆಲಸಗಾರ ಇರ್ತಾನೆ, ಅವನಿಗೆ ಅಂದಾಜು 50 ವರ್ಷ ಮೇಲ್ಪಟ್ಟಿದೆ. ಅಂಥ ಒಬ್ಬ ವ್ಯಕ್ತಿನ ನಾವು ಬೇರೆ 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 ಮಷಿನ್ಸ್ ಮೇಲೆ ಅಲೋಟ್ ಮಾಡಬಾರ್ದು. ಬಿಕಾಸ್ ದ್ಯಾಟ್ ಪರ್ಸನ್ಸ್ ಹೆಲ್ತ್ ಈಸ್ ಮೋಸ್ಟ್ ಡೇಂಜರಸ್ ಟು ದಿ ವರ್ಕಿಂಗ್ ವಿತ್ ಮಷೀನ್ಸ್. 50 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮಷೀನ್ ಮೇಲೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರಿಗೆ ಆಯಾಸ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ನೆಕ್ಸ್ಟ್ ಅವರ ಹೆಲ್ತ್ ಕಂಡೀಷನ್ಸ್ ಅಪ್ಸೆಟ್ ಆಗುತ್ತೆ ಅಂತ ಬರುತ್ತೆ. ಸೊ ಫಸ್ಟ್, ಇಫ್ ವಿ ಆರ್ ಗೋಯಿಂಗ್ ಟು ಪ್ರಮೋಟ್ ದ ಎಂಪ್ಲಾಯೀಸ್, ಫಸ್ಟ್ ವಿ ಹ್ಯಾವ್ ಟು ಚೆಕ್ ದೇರ್ ಪರ್ಸನಲ್ ಹೆಲ್ತ್. ಸೆಕೆಂಡ್ ಆಬ್ಜೆಕ್ಟ್, ದ ಇಂಪ್ರೂವ್ಮೆಂಟ್ ಆಫ್ ವರ್ಕಿಂಗ್ ಎನ್ವೈರನ್ಮೆಂಟ್ ಆ್ಯಂಡ್ ವರ್ಕ್ ಟು ಬಿಕಮ್ ಕಂಡಕ್ಟಿವ್ ಟು ಸೇಫ್ಟಿ ಆ್ಯಂಡ್ ಹೆಲ್ತ್. ಫಸ್ಟ್ ನಾವು ವರ್ಕಿಂಗ್ ಕಂಡೀಷನ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ವರ್ಕಿಂಗ್ ಎನ್ವೈರನ್ಮೆಂಟ್, ಇಟ್ ಈಸ್ ಲೈಟ್, ಹೀಟ್, ವೆಂಟಿಲೇಷನ್ ಎಕ್ಸೆಟ್ರಾ. ಫಸ್ಟ್ ನಾವು ಈ ಒಂದು ಎನ್ವೈರನ್ಮೆಂಟನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆ ವರ್ಕರ್ಸನ್ನು ನಾವಲ್ಲಿ ಅಲೌಟ್ ಮಾಡ್ಬೋದು. ಅದರಿಂದ ಆ ವರ್ಕರ್ ಅಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ದಟ್ ಪರ್ಸನ್ ಹ್ಯಾಸ್ ಏಬಲ್ ಟು ವರ್ಕ್ ದೇರ್ ಇಫ್ ವಿ ಪ್ರೊವೈಡ್ ದಿ ಬೆಟರ್ improvement of working conditions, then only he can able for the particular work. Third one, development of work organization and working cultures in a direction which supports health and safety. So first, organizations, ನಮ್ಮದೇನು ವರ್ಕಿಂಗ್ ಆರ್ಗನೈಸೇಷನ್ಸ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡಬಹುದು. ಯಾವ ಟೈಪ್ ಅಂದರೆ, ಫಸ್ಟ್ ನಾವು
ಒಂದು 50 ಸ್ಕ್ವೇರ್ ಫುಟ್ ಜಾಗನ ಯೂಸ್ ಮಾಡ್ತಾ ಇದ್ರೆ ವಿ ಹ್ಯಾವ್ ಟು ಏಬಲ್ ಟು ಇಂಪ್ರೂವ್ಮೆಂಟ್ ದಟ್ 50 ಫೀಟ್ ಟು 100 ಫೀಟ್. ಫಸ್ಟ್ ನಾವು ಆ ವರ್ಕಿಂಗ್ ಆರ್ಗನೈಸೇಷನ್ ಏನು ಸ್ಪೇಸಸ್ ಏನಿದೆ ಅವನ್ನ ಹೆಚ್ಚು ಬಳಕೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಮಾತ್ರ ನಮ್ಮ ಒಂದು ವರ್ಕಿಂಗ್ ಆರ್ಗನೈಸೇಷನ್ ಇರತಕ್ಕಂಥ ವರ್ಕರ್ಸ್ ಹೆಲ್ತ್ ಮತ್ತು ಸೇಫ್ಟಿ ನಾವು ಇಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸೊ ದೀಸ್ ಆರ್ 3 ಮೇನ್ ಆಬ್ಜೆಕ್ಟಿವ್ಸ್ ಫಾರ್ ದಿ ಆಕ್ಯುಪೇಷನಲ್ ಹೆಲ್ತ್. ಟೇಕ್ ಡೌನ್ ದಿ ನೋಟ್ಸ್. Guys, after the objectives, the next concept is categories of workspace hazards. ನಾವು ಕೆಲಸ ಮಾಡ್ತಕ್ಕಂಥ ಒಂದು ಜಾಗ ಇದೆ, ವರ್ಕ್ ಸ್ಪೇಸ್ ಏನಿದೆ, ಅಲ್ಲಿ ಏನೇನು ಪ್ರಾಬ್ಲಮ್ಸ್ ನಾವು ಇಲ್ಲಿ ಫೇಸಸ್ ಮಾಡಬಹುದು. ಹಜಾರ್ಡಸ್ ಯಾವ್ಯಾವ ಇಲ್ಲಿ ಬರ್ತಾವ ಅಂದರೆ ಫಸ್ಟ್ category is chemical hazardous. First one is chemical hazardous. In that, chemical hazardous are in which the body absorbs toxins. ಈ ಒಂದು ರಾಸಾಯನಿಕವಾದಂಥ ಆಘಾತಕಾರಿಗಳಿವೆ ಅವುಗಳು ಫಸ್ಟ್ ಎದರಿಂದ ಬರ್ತವೆ ಅಂದರೆ ಟಾಕ್ಸಿನ್ಸ್ನಿಂದ, ವಿಷದಿಂದ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಆ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಡೇ ಟು ಡೇ ವರ್ಕ್ನಲ್ಲಿ ಎನ್ ನಂಬರ್ ಆಫ್ ಕೆಮಿಕಲ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಆ ಒಂದು ಕೆಮಿಕಲ್ ವರ್ಕ್ನಲ್ಲಿ ಏನಾದರೂ ರಿಯಾಕ್ಷನ್ಸ್ ಆದರೆ ಸಮ್ ಟಾಕ್ಸಿನ್ಸ್, ವಿಷಕಾರಿ ವಸ್ತುಗಳಲ್ಲಿ ಹೊರಗಡೆ ಎನ್ವೈರನ್ಮೆಂಟಿಗೆ ಏನಾಗ್ತಾ ಇದೆ ಬರ್ತಾ ಹೋಗ್ತಾ ಇರ್ತದೆ. ಸೊ ಆದ್ದರಿಂದ ಕೆಮಿಕಲ್ ಹಜಾರ್ಡಸ್ನ ನಾವು ಮ್ಯಾಕ್ಸಿಮಮ್ ಅಲ್ಲಿ ಕಡಿಮೆ ಮಾಡಬಹುದು ಅಂತ ಹೋಗ್ತೀವಿ. ಯಾವ್ದ್ರಿಂದ ಫಸ್ಟ್ ನಾವಲ್ಲಿ ಆ ಒಂದು ವರ್ಕ್ ಸ್ಪೇಸ್ಗೆ ಕರೆಕ್ಟ್ ಆದ ಒಂದು ಸೇಫ್ಟಿ ಪ್ರಿಕಾಷನ್ಸ್ನ ಪ್ರೊವೈಡ್ ಮಾಡೋದ್ರಿಂದ. ದ ಸೆಕೆಂಡ್ ಒನ್ ವಿಲ್ ಬಿ ಎರ್ಗಾನಮಿಕ್ ಹಜಾರ್ಡಸ್. ಸರೌಂಡಿಂಗ್ ಏನು ಎನ್ವೈರನ್ಮೆಂಟ್ ಇದೆ ಆ ಒಂದು ಎನ್ವೈರನ್ಮೆಂಟ್ ಪ್ರಾಬ್ಲಮ್ಸ್ ಏನಾಗ್ಬೋದು ಅಂದರೆ ಎರ್ಗಾನಮಿಕ್ ಹಜಾರ್ಡಸ್ ಆರ್ ದೇ ಇನ್ ವಿಚ್ ದ ಬಾಡಿ ಸ್ಟ್ರೇನ್ಡ್ ಆರ್ ಇಂಜೂರ್ಡ್. ಈ ಒಂದು ಎರ್ಗಾನಮಿಕ್ ಫ್ಯಾಕ್ಟರ್ ಬರ್ತಾ ಇದೆ. ಎರ್ಗಾನಮಿಕ್ ಅಂದರೆ ನಮ್ಮ ಸರೌಂಡಿಂಗ್ಸ್ ವರ್ಕ್ ಅದೇನಿದೆ ಅಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದು ಸ್ಟ್ರೈನ್ ಆಗ್ಬೋದು ಆ ಒಂದು ಎಂಪ್ಲಾಯ್ ವರ್ಕರ್ಸ್ ಬಾಡಿಗೆ ಅಥವಾ ಇಂಜುರೀಸ್. ಸೊ ದೀಸ್ ಎರ್ಗಾನಮಿಕ್ ಹಜಾರ್ಡಸ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆರ್ ಕ್ಯಾನ್ ಬಿ reduced from providing the workspace safety. Third one, physical hazardous. Physical ಅಂದರೆ ದೈಹಿಕವಾಗಿ ಯಾವ ಪ್ರಾಬ್ಲಮ್ಸ್ ಆಗ್ಬೋದು ಅಂದರೆ ಒಂದು in which workers is exposed to harmful elements or physical dangerous such as heat or moving parts. ಈ ಒಂದು ಫಿಸಿಕಲ್ ಹಜಾರ್ಡಸ್ ಅಲ್ಲಿ ವರ್ಕರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಇರ್ತಾನೆ. ಇದರೊಂದಿಗೆ ಒಂದು ಮಷಿನ್ಸ್, ಫಸ್ಟ್ ಒನ್ ಇಸ್ ಮಷಿನ್ಸ್, ಸೆಕೆಂಡ್ ಒನ್ ಇಸ್ ಟೂಲ್ಸ್, ಥರ್ಡ್ ಒನ್ ಎಲಿಮೆಂಟ್ಸ್, ಆಲ್ ದಿ ಸರೌಂಡಿಂಗ್ ಎಲಿಮೆಂಟ್ಸ್. ಸೊ ಅದರಿಂದ ಫಿಸಿಕಲ್ ಹಜಾರ್ಡಸ್ ನಮಗೆ ಆಪ್ಟೈನ್ಸ್ ಅಂತ ಬರಬಹುದು. ಸೊ ಈ ಒಂದು ಫಿಸಿಕಲ್ ಹಜಾರ್ಡಸ್ನ ಒಂದು ಅವನು ವರ್ಕ್ ಸ್ಪೇಸ್ ಸೇಫ್ಟಿ ಪ್ರೊವೈಡ್ ಮಾಡೋದ್ರಿಂದನೇ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಸಜೆಷನ್ಸನ್ನು ಫಾಲೋ ಮಾಡೋದ್ರಿಂದ ಗೈಡ್ಲೈನ್ಸ್ನ ಸೇಫ್ಟಿ ಗೈಡ್ಲೈನ್ಸ್ನ ಫಾಲೋ ಮಾಡೋದ್ರಿಂದ ಈ ಒಂದು ಫಿಸಿಕಲ್ ಹಜಾರ್ಡ್ಸನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ದೀಸ್ ಆರ್ 3 categories ಆಫ್ ವರ್ಕ್ ಸ್ಪೇಸ್ ಹಜಾರ್ಡಸ್ ಇನ್ ದಿ ಇಂಡಸ್ಟ್ರಿ. ದ ನೆಕ್ಸ್ಟ್ ಒನ್ ಈಸ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ನಾವು ಯಾವುದೇ ಒಂದು ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆ ಸಮ್ ಪ್ರಿವೆನ್ಷನ್ಸನ್ನು ತೆಗೆದುಕೊಂಡ್ರೆ ಆ ಪ್ರಾಬ್ಲಮ್ನ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಇಸ್ ರಿಲೇಟೆಡ್ ಟು ಸೇಫ್ಟಿ. ಅಗೇನ್ ಸೇಫ್ಟಿ. ಫಾರ್ ಎಕ್ಸಾಂಪಲ್, ನಮಗೆ ಜ್ವರ ಬಂತು ಅಂದರೆ ನಾವೇನು ಮಾಡ್ತೀವಿ, ಟ್ಯಾಬ್ಲೆಟ್ಸನ್ನು ತಗೋತೀವಿ. ನಮಗೆ ನೆಗಡಿ ಕೆಮ್ಮು ಬಂದರೆ ಅಗೇನ್ ನಾವು ಟ್ಯಾಬ್ಲೆಟ್ಸನ್ನು ತಗೋತೀವಿ ಅಥವಾ ಸಮ್ ಬಾಂಬ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಜೆಂಡು ಬಾಂಬ್, ಮೆಂಥೋ ಪ್ಲಸ್ ಎಕ್ಸೆಟ್ರಾ. ಸೊ ನಾವು ಇವುಗಳನ್ನ ಫಾಲೋ ಮಾಡೋದ್ರಿಂದ ಫಸ್ಟ್ ಆ ಒಂದು ಡಿಸೀಸನ್ನು ಕಡಿಮೆ ಮಾಡ್ಬೋದು.
ಜ್ವರ ನೆಗಡಿ ಕೆಮ್ಮು ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡೋದ್ರಿಂದ ಹೋದರೆ. ಸೊ ದೀಸ್ ಆರ್ ಸಮ್ ಪ್ರಿವೆಂಟಿವ್ ಮಟೀರಿಯಲ್ಸ್ ಆರ್ ಪ್ರಿವೆಂಟಿವ್ ಮೇಂಟೆನೆನ್ಸಸ್. ಸೊ ಅದೇ ಥರವಾಗಿ ಇಂಡಸ್ಟ್ರಿಯಲ್ಲಿ ನಾವು ಸಮ್ ಪ್ರಿವೆನ್ಷನ್ಸ್ನ ತೆಗೆದುಕೊಂಡ್ರೆ, ಒಂದು ನಿಯಮಗಳನ್ನು ಪಾಲಿಸಿದರೆ ನಮಗೆ ಪ್ರಾಬ್ಲಮ್ ಆಗೋಕ್ಕಿಂತ ಮೊದಲು ಸೊ ನಾವೇನು ಮಾಡ್ಬೋದು, ಡೇಂಜರಸ್ ಪ್ರಾಬ್ಲಮ್ಸನ್ನು ಆರಾಮವಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ದೇರ್ ಆರ್ ಸಮ್ ಗೈಡ್ಲೈನ್ಸ್ in the industry to be followed by the workers. They are: first one, provide adequate control of the health and safety risk. ಮೊದಲೇ ಅಂತ ಏನು ಮಾಡಬೇಕು, ನಾವು ಅವನಿಗೆ ಫಸ್ಟು ಹೆಲ್ತ್ ಮತ್ತು ಸೇಫ್ಟಿ ಬಗ್ಗೆ ಅವನ್ನ ಕಂಟ್ರೋಲ್ ಮಾಡ್ತಾ ಇರಬೇಕು. ವರ್ಕರ್ಸನ್ನು ಡೈಲಿ ರುಟೀನ್ ಚೆಕಪ್ ಮಾಡಿಸೋದ್ರಿಂದ ಅಥವಾ ವೀಕ್ಲಿ ಚೆಕಪ್ ಮಾಡಿಸೋದ್ರಿಂದ, ಮಂತ್ಲಿ ಅವನ ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ನಾವೇನು ಮಾಡ್ಬೋದು, ಆ ವ್ಯಕ್ತಿಯ ಒಂದು ಆರೋಗ್ಯಕರವಾದ ಒಂದು ಸ್ಥಿತಿನ ನಾವು ಆರಾಮಾಗಿ ಕಾಪಾಡ್ಕೊಳ್ಬೋದು. ಹಾಗೆ ಸೊ ಆ ಟೈಪ್ ನಾವು ಮಾಡೋದ್ರಿಂದ ಆ ವರ್ಕರ್ಸ್ ಆರಾಮಾಗಿ ಕೆಲಸ ಮಾಡ್ಬೇಕು, ಪ್ಲಸ್ ನಮ್ಮ ಔಟ್ಪುಟ್ಟಲ್ಲಿ ಜಾಸ್ತಿ ಆಗ್ತೈತಿ ಇಂಡಸ್ಟ್ರಿ. ದ ಸೆಕೆಂಡ್ ಒನ್ ಇಸ್ ಕನ್ಸಲ್ಟ್ ವಿತ್ ದ ಎಂಪ್ಲಾಯೀಸ್ ಆನ್ ಮ್ಯಾಟರ್ಸ್ ಅಫೆಕ್ಟಿಂಗ್ ದೇರ್ ಹೆಲ್ತ್ ಆ್ಯಂಡ್ ಸೇಫ್ಟಿ. ಪ್ರತಿಯೊಬ್ಬ ಕೆಲಸಗಾರನಿಗೆ ನಾವು ಕನ್ಸಲ್ಟ್ ಮಾಡಬೇಕು ಅವರ ಸೇಫ್ಟಿ ಮತ್ತು ಹೆಲ್ತ್ ಕಂಡೀಷನ್ಸ್ ಬಗ್ಗೆ. ರುಟೀನ್ ಆಗಿ ನಾವು ಅವರಿಗೆ ಆರ್ಡರ್ ಮಾಡ್ತಾ ಇರಬೇಕು. ಹೈಯರ್ ಆಫೀಷಿಯಲ್ಸ್ ದೇ ಹ್ಯಾವ್ ಟು ಇನ್ಫಾರ್ಮ್ ದಟ್ ದಿ ಪರ್ಟಿಕ್ಯುಲರ್ ಎಂಪ್ಲಾಯ್ ಟು ಫಾಲೋ ದಿ ಗೈಡ್ಲೈನ್ಸ್ ಆಫ್ ದಿ ಸೇಫ್ಟಿ ಆ್ಯಂಡ್ ಹೆಲ್ತ್ ಇನ್ ದಿ ಇಂಡಸ್ಟ್ರಿ. ಥರ್ಡ್ ಒನ್, ಪ್ರೊವೈಡ್ ಆ್ಯಂಡ್ ಮೇಂಟೈನ್ ಸೇಫ್ ಪ್ಲಾನ್ ಆ್ಯಂಡ್ ಇಕ್ವಿಪ್ಮೆಂಟ್. ನಾವು ನಮ್ಮ ಇಂಡಸ್ಟ್ರಿಗೆ ಇಕ್ವಿಪ್ಮೆಂಟ್ಸ್ಗಳಿಗೆ ಸೇಫ್ಟಿ ಮೆಜರ್ಸನ್ನು ನಾವು ಪ್ರೊವೈಡ್ ಮಾಡಲೇಬೇಕು, ಪ್ಲಸ್ ಸೇಫ್ ಪ್ಲಾನ್ ಅನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಇಫ್ ವಿ ಕೆನಾಟ್ ಫಾಲೋ ದಿ ಸೇಫ್ಟಿ ಗೈಡ್ಲೈನ್ಸ್, ದೆನ್ ಮೇಜರ್ ಪ್ರಾಬ್ಲಮ್ಸ್ ವಿಲ್ ಆಕ್ಯುಪೈ ಇನ್ ದಿ ಇಂಡಸ್ಟ್ರಿ ಆಟ್ ಎನಿ ಟೈಮ್ ಆಟ್ ಎನಿ ವೇ. ಸೊ ನಾವು ಫಸ್ಟು ನಮ್ಮ ಪ್ಲ್ಯಾಂಟನ್ನು ಸೇಫ್ ಮಾಡ್ಕೋಬೇಕು, ನಮ್ಮ ಮಷಿನ್ಸ್ಗಳಿಗೆ ಸೇಫ್ಟಿ ಮೆಜರ್ಸನ್ನು ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, routine maintenance like greasing, oiling or cooling. Next, safe plant, it is cleaning of plant, providing all the safety measures for the particular employees. Fourth one, ensure safe handling and use of substances. First ನಾವು ಇಂಡಸ್ಟ್ರಿಯಲ್ಲಿ ಮಟೀರಿಯಲ್ ಹ್ಯಾಂಡ್ಲಿಂಗ್ನ ಕರೆಕ್ಟಾಗಿ ಮಾಡ್ಕೊಂಡು ಇದ್ದೀವಿ. ಮಟೀರಿಯಲ್ ಹ್ಯಾಂಡ್ಲಿಂಗ್ ಮೀನ್ಸ್ carry out the instruments, carry out the tools, carry out the measures, or carry out the all the final goods in a safe places. ನಾವು ಮೊದಲು ಈ ಒಂದು ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಮತ್ತು ಮಟೀರಿಯಲ್ಸ್ನ ಒಂದು ಸ್ಪೇಸಲ್ಲಿ ನಾವು ಕರೆಕ್ಟಾದ ಒಂದು ರಿಕ್ವೈರ್ಡ್ ಸ್ಪೇಸಲ್ಲಿ ನಾವು ಭದ್ರವಾಗಿ ಇಟ್ಟಿರಬೇಕು. ಅಂದಾಗ ಮಾತ್ರ ನಮಗೆ ಸೇಫ್ಟಿ ಮೆಜರ್ಸ್ನ ಆರಾಮಾಗಿ ನಾವಲ್ಲಿ ಆಕ್ಯುಪೈ ಮಾಡಬಹುದು. ಸೊ ದ ಫಿಫ್ತ್ ಒನ್ ಈಸ್ provide information, instruction, supervision and training so that employees are carry out their role. ಪ್ರತಿಯೊಬ್ಬ ಕೆಲಸಗಾರನಿಗೆ ನಾವು ಇನ್ಸ್ಟ್ರಕ್ಷನ್ನ ಕೊಡಬೇಕು, ಸೇಫ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡಬೇಕು, ನೆಕ್ಸ್ಟ್ ಟ್ರೈನಿಂಗ್ಸನ್ನು ಪ್ರೊವೈಡ್ ಮಾಡ್ತಾ ಇರಬೇಕು. ಪರ್ಟಿಕ್ಯುಲರ್ಲಿ ಇಲ್ಲಿ ಕೆಮಿಕಲ್ ಫ್ಯಾಕ್ಟ್ರೀಸ್, ಟಾಕ್ಸಿಕ್ ಫ್ಯಾಕ್ಟ್ರೀಸ್ ನಾವೇನು ಮಾಡಬೇಕು, ಅಲ್ಲಿ ಇರ್ತಕ್ಕಂಥ ವರ್ಕರ್ಸ್ಗೆ ಪ್ರತಿ 6 ತಿಂಗಳು ಅಥವಾ ಪ್ರತಿ ವರ್ಷಕ್ಕೊಮ್ಮೆ ಅವರಿಗೆ ನಾವೇನು ಮಾಡಬೇಕು, ಹೆಲ್ತ್ ಚೆಕಪ್ ಮಾಡಿಸ್ಬೇಕು, ಹೆಲ್ತ್ ರಿಲೇಟೆಡ್ ಟ್ರೈನಿಂಗ್ಸ್ ಕೊಡಬೇಕು, ಸಮ್ ಕನ್ಸಲ್ಟೇಷನ್ಸ್ ಮಾಡಿಸ್ಬೇಕು. ಸೊ ಅದರಿಂದ ಏನು ಮಾಡಬೇಕು, ನಮ್ಮ ವರ್ಕರ್ಸ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಅವರ ಒಂದು ಇಂಡಸ್ಟ್ರಿ ಅವರನ್ನು ಆರಾಮವಾಗಿ ಕಾಪಾಡ್ತಾ ಇದ್ದೀವಿ. ಸೊ ಇದರಿಂದ ಆ ವರ್ಕರ್ಸು ಮೋಟಿವೇಟ್ ಆಗಿ ಹೆಚ್ಚು ಅಂದರೆ ಕೆಲಸ ಮಾಡ್ತಾ ಇದೆ, ಕಂಪನಿಗೆ ಔಟ್ಪುಟ್ ಜಾಸ್ತಿ ಬರುತ್ತೆ, ಲಾಭವೂ ಜಾಸ್ತಿ ಆಗುತ್ತೆ. ಇಫ್ ವಿ ಪ್ರೊವೈಡ್ ದಿ all the training, instruction, information to the safe conditions of the environment to the workers, then only we are in the safe working condition. The last one is review and revise all these policies regularly. ಇವೆಲ್ಲ ಪಾಲಿಸೀಸ್ ಅನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಬೇಕು ಇನ್ ದ ಇಂಡಸ್ಟ್ರಿ, ಎವ್ರಿ ಇಯರ್, ಎವ್ರಿ ಮಂತ್, ಎವ್ರಿ ವೀಕ್, ಎವ್ರಿ ಡೇ. ದೆನ್ ಓನ್ಲಿ ದ ಇಂಡಸ್ಟ್ರಿ will be on the successful path. Otherwise, the industry will fail. ಈ ಒಂದು ಪಾಲಿಸೀಸನ್ನು ನಾವು ರೆಗ್ಯುಲರ್ ಆಗಿ ನಾವು ಏನು ಮಾಡ್ಬೋದು, ಫಾಲೋ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ನಮ್ಮ ಒಂದು ಕಂಪನಿ ಒಂದು ಸಕ್ಸಸ್ಸಿನ ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ
today we can wind up. The next class we can discuss the next concept of the occupational health and safety.